ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾರಾಜ್ ಯೂಟ್ಯೂಬ್ ಚಾನಲ್. ಗೋಕಾಕ್ ಗ್ರಾಮದ ದೇವಿಯರಾದಂತಹ ದುರ್ಗವ್ವ ದ್ಯಾಮವ್ವರ್ದ ಹಿಂದಿನ ಕತೆ ಏನೈತಿ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ಹೊನ್ನಾಟದಾಗ ಯಾಕೆ ಈ ರೀತಿ ಆಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ದೇವರಾದ ನಮ್ಮ ಅಜ್ಜರ ಬಾಯಿಂದ ತಿಳ್ಕೊಳ್ಳೋಣ. ದೇವಿಯು ಬ್ರಹ್ಮನ ಮಗಳು, ಬ್ರಹ್ಮದೇವರ ಮಗಳು. ಮುಂದೆ ಆ ರಾಣಿಗೆ ಅಂದ್ರೆ ಸಮಗಾರವ ಆಕೆ ದುರ್ಗನ ಗಂಡ ಹೆಂಗೆ ಮದುವೆ ಆಯ್ತು ಅಂತಂದ್ರೆ ಆ ಸಮಗಾರವ ಶುಭ್ರವಾಗಿ ಸ್ನಾನ ಮಾಡಿಕಿಸಿಂದ ಹೊಸ ಮಡಿ ಅರಿವಿ ತಗೊಂಡ ನಂತರದಲ್ಲಿ ಹಣ್ಣಿ ಮೇಲೆ ಇವತ್ತಿ ಶಿವಲಿಂಗ ಪೂಜೆ ಮಾಡ್ತಿದ್ದ. ಅಂಥ ಸಮಯದಲ್ಲಿ ಆ ದುರ್ಗಾದೇವಿ ಅವನನ್ನು ನೋಡಿದ ಕ್ಷಣವೇ ಅವನ ಮೇಲೆ ಮೋಹವಾಯಿತು. ನಂತರ ಅವನನ್ನು ಮದುವೆ ಆದಳು ಸಹಿತ ಉದ್ಯೋಗ ಮಾಡೋದ ಇಂಥ ಜಾತಿ ಅವನದು ಹೇಳ್ತಿರ್ಕಿಲ್ಲ. ಇಂಥ ಜಾತಿ ಅಂತ ಹೇಳ್ತಿರ್ಕಿಲ್ಲ. ಆಕೆ ಬ್ರಾಹ್ಮಣ ಮನೆ ಹೆಣ್ಮಗಳು ಅಂದ್ರೆ ದೇವರ ಮನೆ ದುರ್ಗಾದೇವಿ ಅಲ್ಲ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಮನೆ ಹೆಣ್ಮಗಳಾಕೆ. ನಂತರದಲ್ಲಿ ಆಕೆ ಗಂಡ ಸಮಗಾರವ ಚಪ್ಪಲೋನವ ಮದುವೆ ಆಯ್ತು. ಮೋಹದಿಂದ ಮದುವೆ ಆಯ್ತು. ಸುಂದರ ಬಾಳಿರೋದ್ರಿಂದ ಮದುವೆ ಆಯ್ತು. ಅವ ಇದೇ ಜಾತ ಅವನು ಹೇಳಿಕಿಲ್ಲ, ಮದುವೆ ಆಯ್ತು. ಮನೆಯಿಂದ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಹಣ್ಣಿ ಮೇಲೆ ಇವತ್ತು ಹಚ್ಕೊಂಡು ನಾಷ್ಟ ಮಾಡಿ ಅಂಗಡಿ ಹೋಗ್ತಿದ್ದ. ಅವನ ಉದ್ಯೋಗ ಚಪ್ಪಲ್ ಹೊಲಿ ಉದ್ಯೋಗ. ಅವನ ಉದ್ಯೋಗ ಚಪ್ಪಲ್ ಹೊಲಿ ಉದ್ಯೋಗ. ಅವ ಒಂದು ದಿವಸ ಒಂದು ಮಗು ಆಯ್ತು. ಒಂದು ವರ್ಷದ ಮಗು ಆಗಿತ್ತು ಅವನಿಗೆ. ದುರ್ಗಾದೇವಿಗೆ 1 ವರ್ಷದ ಮಗು ಆಗಿತ್ತು. ಆ ಮಗು ಅಪ್ಪನ ಜೋಡಿ ಅಂಗಡಿಗೆ ಹೋಗಿತ್ತು. ಅಂಗಡಿ ಒಳಗೆ ಅಪ್ಪ ಚಪ್ಪಲ್ ಹೊಯ್ಲಾಕತ್ತಿದ್ದ. ಆ ಹುಡುಗ ಸಣ್ಣ ಪಾಪು ಆ ಚಪ್ಪಲ್ ತುಕಡಿ ಕಿಸಾಗಿಟ್ಕೊಂಡ ಮನೆಗೆ ಬಂದ. ಅವರವ್ವ ದುರ್ಗಮ್ಮ ಏನಂದ್ರತ್ತಂದ್ರೆ, ಇಲ್ಲಿ ಬೋಳಿ ಮಗನ ಇದನ್ನೆಲ್ಲಿ ತಿಂದೆವು, ಬೋಳಿ ಮಗನ ಅಂತ ಬೇಯಾಕತ್ತು. ಬ್ರಾಹ್ಮಣ ಮನೆ ಹೆಣ್ಮಗಳೈತಿ ಮೊದ್ಲು. ಬೋಳಿ ಮಗನ ಇದನ್ನೇನು ಮುಟ್ಟಬೇಡವು, ಬೋಳಿ ಮಗನ ಇದನ್ನೇನು ತಂದು ಎಲ್ಲಿ ತಂದಿರ್ತಾನೆ. ಅಲ್ಲಿ ಅಪ್ಪ ಉದ್ಯೋಗ ದಗದ ಮಾಡತ್ತಿದ್ದ. ಅವನ ಅದ್ರ ತುಕಡಿನ ಕಿಶ್ ಹಾಕೊಂಡು ಬಂದನತ್ತಂದ್ರು. ಆ ದುರ್ಗಾದೇವಿಗೆ ನೀ ಸಮಗಾರ ಅನ್ನೋದು ಗೊತ್ತಿದ್ರಕಿಲ್ಲ ಮಾಡ್ಕೊಂಡು ಅಂತ ಸಿಟ್ಟು ಬತ್ತು. ಅದು ನೀ ಸಮಗಾರದ ಮೊದಲು ಯಾಕೆ ಹೇಳಲಿಲ್ಲ ಅನ್ನೋದು ಸಿಟ್ಟು ಬತ್ತು. ಆಕೆ ಗಂಡನ ಜೋಡಿ ಜಗಳ ಕಿಶಂದ ಮನೆ ಬಿಟ್ಟು ಹೊರಗೆ ಹೋದಳು. ಗಂಡ ಇದ್ದವ ತವ್ರ ಮನೆಗೆ ಹೋಗಲಿಲ್ಲ, ಗಂಡ ಮನೆಯಾಗ ಹೋಗಲ್ಲ. ಇವಂಥದ್ದು ದೂರ ಹೋಗಿ ಎಲ್ಲ ಕೂತ್ಬಿಟ್ಲು. ಆ ಸಂಧಿಯೊಳಗೆ ಏನತ್ತಪ್ಪ ಅಂತಂದ್ರೆ ರಾಣಿಗೆ ಅಂದ್ರೆ ಆಕೆ ಗಂಡ ದುರ್ಗವನ ಗಂಡ ರಾಣಿಗೆ. ಅವ ಲಟ್ಟು ಕೊಟ್ಕೋತ ಬಾಯಿ ಬಂದು ಬೇಕೋತ್ ನಿಮ್ಮವನು ಹಂಗಾತು ಹಿಂಗಾತು ಬೇಕೋತ್ ಮನೆಗೆ ಬರುವಾಗ ನಮ್ಮ ಅಡುಗೆ ಯಾರು ಮಾಡೋರು ಹಂಗಾತು ಹಿಂಗಾತದ ಬೇಕೋತ್ ಕಿಸಿಂದ ಲಡ್ಡು ಕಟ್ಕೋತ ಲಡ್ಡು ಕಟ್ಕೋತ ಹಿಂದಾಡಿಸಿ ಆಕೆ ಮಗನ ಹೆಸರು ಇಂಗುಳುಬ. ಅವನಿಗೆ 1 ವರ್ಷದ ಮಗು ಇತ್ತು, ಅದು ಇಂಗುಳುಬನ್ ತೊಗೊಂಡು ಓಡಾಕತ್ರು. ಮಗನ ಒಯ್ಯಾಕತ್ತನ ದುರ್ಗೋಗ ಸಿಟ್ಟು ಬತ್ತು. ದುರ್ಗೋದಮ್ಮಗೆ ಸಿಟ್ಟು ಬತ್ತು. ಸಿಟ್ಟು ಬರೋಣ ಸಿಟ್ಟಿಗೆ ಎದ್ದು ಕಿಸಿಂದ ಅವನು ಕೊಲ್ಲಬೇಕಂತ ಬೆನ್ನ ಹತ್ತಿವು. ಹೊನ್ನಾಟ ಅಂದ್ರೆ ಸಿಟ್ಟು ಬಂದು ಎದ್ದು ಬಿಡ್ತಾಳು. ಹೊನ್ನಾಟ ಆಡ್ಸಕತ್ತರು. ಹಿಂದಾಡಿಸಿ ಕೂತು ಹೊನ್ನಾಟ ಆಡ್ಕೋತ ತವ್ರ ಮನೆಗೆ ಬಂದರು. ನಮ್ಮ ಗೋಕಾಕದಾಗ ಅವ್ರ ಮನೆ ತವ್ರ ಮನೆ ಅಂದ್ರೆ ದೇಶಪಾಂಡ್ಯರ ಮನೆ ಹೆಣ್ಮಗಳಾಕಿ. ನಮ್ಮ ಎಲ್ಲರ ಮನ್ಯಾಗ ಹಂಗೆ ಒಬ್ಬೊಬ್ರು ಅವ್ರ ತವ್ರ ಮನೆ ಇರ್ತೈತಿ. ನಮ್ಮ ಗೋಕಾಕದಾಗ ಅವ್ರ ಮನೆ ಹೆಣ್ಮಗಳು ತವ್ರ ಮನೆ ದೇಶಪಾಂಡ್ಯರ. ಅವ್ರ ಮನ್ಯಾಗ ಬಂದು ಹೊನ್ನಾಟ ಆಡ್ಕೋತ ಅಲ್ಲಿ ಕುಂಡಿಸ್ರು. ಅಲ್ಲಿ ಎಲ್ಲರೂ ಉಡಿ ತುಂಬಿರು. ಮತ್ತು ಹಿರಿಯರ ಬಡ್ಡಿಯಿಂದ ಮೊದಲು ಹಿರಿಯರ ಮನೆಗೆ ಹೋದರು. ಅಲ್ಲಿಂದ ತೇರು ನಿಂದಿರುವ ಜಾಗದ ಅಲ್ಲೊಂದು ಇದೈತೆ ಕಟ್ಟಿ. ಆ ಕಟ್ಟಿ ಮೇಲೆ ಅಲ್ಲಿ ಹೋಗಿ ಕೂತಳು. 4 ಗಂಟೆ ತೇರು ಮೇಲೆ ಕೂತರು. ತೇರು ಎಳೆ ಚಲ ಮಾಡಿದ್ರು. ಭಂಡಾರ ಜಾತ್ರೆ. ಭಂಡಾರ ಯಾಕೆ ಹಾರಿಸ್ತಾರಂತಂದ್ರೆ ಆಗ ಹನಿ ಮೇಲೆ ಹಚ್ಕೊಂಡು ಪ್ರಸಾದ ರೂಪವಾಗಿ ನನ್ನ ತಿಳಿದಟ್ಟ ಅದನ್ನ ಕೆಳಗೆ ಕಾಲ ಚೆಲ್ಲಬಾರ್ದು. ಖರೆ ಈಗೆಲ್ಲ ಈಗಿನ ವಾತಾವರಣ ಭಂಡಾರ ತೋರಾಕತ್ತಾರ. ಇದನ್ನು
ದೇವಿ ಮಗಳಿಗೆ ಕುಂಚಿಗೆ ಕಟ್ಟಿರ್ತಾರಲ್ಲ, ಅದು ಇಂಗ್ಳು ಬಾ. ಹಾಂ, ಇಂಗ್ಳುಬಾಗ ಕುಂಚಿಗೆ ಅವು ಕಟ್ಟಿರ್ತಾರಲ್ಲ. ಇಂಗ್ಳು ಬಾಗ ಸಮಗಾರ ಹಿಲಾಲ್ ಹಿಡ್ಕೊಂಡು ಅವ್ನ ಕೊಂಚಿಗೆ ಸುಡ್ತಿರ್ತಾರ. ಮಕ್ಕಳಿಲ್ದವ್ರ ಹೊನ್ನಾಟ ಆಡ್ತಾಗ ಮಕ್ಕಳಿಲ್ದವ್ರ ಮಕ್ಕಳು ಆಗಲ್ದವ್ರ ಅದನ್ನ ಕೊಂಗುಳು ಮಾಡಿ ತೊಗೊಂಡು ಓಡಾಡ್ತಿರ್ತಾರೆ. ಹೊತ್ಕೊಂಡು ಹೆಗಲ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅವ ಇಂಗ್ಳು ಮನೆ ಹೊತ್ಕೊಂಡು ಓಡಾಡ್ರೆ ಮಕ್ಕಳು ಹಾಕಾವ ಅನ್ನೊಂದು ಮನುಷ್ಯನ ರೂಢಿ ಎಂದಾಡಿಸಿ ಆ ಕೊಂಚಿಗೆ ಅವ್ನು ಸುಡಾಕೆ ಬ್ಯಾನ್ ಹತ್ತಾರೆ ಸಮಗಾರ. ಸುಮ್ಮನೆ ನ್ಯಾಯದಾಗ ಹಿಲಾಲ್ ಮಾಡ್ಕೊಂಡು ಸುಡ್ತಿರ್ತಾರೆ. ಯಾಕೆ ಸುಡ್ತಾರಪ್ಪ ಅಂತಂದ್ರೆ, ನೀನೇ ನಮ್ದೆಲ್ಲ ಕೆಡಿಸಿವ ಮರ ನೀವು ಹೋಗಿ ಚುಪ್ಪಲ್ ತರಲಿಲ್ಲ, ಅವು ಗಂಡ ಚಲೋ ಇರ್ತದ್ರಲ್ಲ ಅನ್ನುವಂಥ ದೃಷ್ಟಿಯಿಂದ ಅವ್ನು ಖುಷಿನಾಗ ಕೊಲ್ಲಾಗ ನಿಂದಿರ್ತಾರೆ ಅವ್ರು. ಮತ್ತು ಇಲ್ಲಿ ತೇರಿನ ಮುಂದೆ ಒಬ್ಬಾಕಿ ದೇವಿನ ಹಿಡ್ಕೊಂಡು ಬೈಕೊಂತ ಹೋಗ್ತಿರ್ತಾಳಂತಲ್ಲ, ಯಾಕೆ? ದೇವಿ ಅದ ಅವ ಲಡ್ ಕಟ್ಕೋತ ಬರ್ತಾನಲ್ಲ, ಅವ ಪಾನ ಯಾಕಿಡ್ತಾರೆ ಹಾಕ್ತೀನಿ ಕಣ, ಲಡ್ ಕಟ್ಕೋತ ಬರ್ತಾಳ. ಅವ ಬೇಕೋತ ಹೊಲ ಬೇಯ್ತಿರ್ತಾನ, ಬಾಯಿ ಬಂದಿದ್ದ ಬೇಯ್ತಾನ. ಇಲ್ಲ ಸಿಟ್ಟು ಬಂದು ಆಕಿನ ಅವನ್ನ ಗಂಡನ ಕೊಲ್ಬೇಕಂತ ಬಂದತ್ತಾಳಕ್ಕೆ. ರಾವಾಗಿರ್ತಾಳು. ಆಗ ಇನ್ನು ಸಿಗ್ತಾನೆ ಬಾ ಅದಕ್ಕೆ ಕ್ವಾಣಿನ ಮುಕ್ಕಡ ಹೋಗ್ತಾನ. ಆ ಥರ ಅಲ್ಲಿ ಹೋಗಾನ ಹಾಕಿ ಬಿಡಲಿಲ್ಲ, ಕ್ವಾಣನ ಕಳೆದು ಬಿಡ್ತಾರು. ಸಮಾರಾತಿಲ್ಲ. ದುರ್ಗವ್ವ ದ್ಯಾಮವ್ವ ಅಂತ 2 ತೇರು ಎಳಿತಾವ ನಮ್ಮೂರಾಗ. 2 ಗುಡಿ ಅದಾವ. ಒಂದೊಂದು ಊರಾಗ ಒಂದೇ ಗುಡಿ ಇರ್ತದೆ. ನಮ್ಮಲ್ಲಿ ದುರ್ಗವ್ವ ದ್ಯಾಮವ್ವ ಅಕ್ಕ ತಂಗಿ. ಮತ್ತೆ ಇಲ್ಲಿ ಪ್ಯಾಟ್ಯಾಗ ಐತಲ್ಲ, ಈ ತೆಳಗಿನ ಲಕ್ಕವ ಮಾದಿನೈಕತ್ತಕ್ಕೆ. ಹೋಗಂಗಿಲ್ಲ ಊರಿಂದ ಬಂದಿ. ಅಲ್ಲಿ ತೆಳಗಿನ ಪೇಟೆ ಲಕ್ಕವ ಮಾದಿನೈಕತ್ತ. ಆ ಊರು ಇಲ್ಲಿಂದ ಈ ಗುಡಿಗೆ ಅಂತ ಗೋಕಾಕ. ನಮ್ಮ ಹನುಮಪ್ಪ ಪಟಗುಂದಿ ಹನುಮಪ್ಪ. ನಮ್ಮ ಹೊರತೇಳಿ ಹನುಮಪ್ಪ ಇಲ್ಲ ಅವಲ್ಲ ಗೋಕಾಕ. ನಾವು ಪಟಗುಂದಿಂದ ನಾವೇನು ಸುಂದರ ಇರ್ಬೇಕು, ನಮ್ಮ ಮಜಾ ಬಂದ್ಲ ಹಂಗೆ ಪಟಗುಂದಿಂದ ಬಂದು ಇಲ್ಲಿ ನೆನದ ನಾವು. ಮತ್ತು ಅಲ್ಲೊಂದು ಲಕ್ಷ್ಮೀ ದೇವ್ರ ಗುಡಿ ಐತಿ. ಅಲ್ಲೇ ಮೆರಕ್ ಬಟ್ಟೆ ತೂರು ಐತಲ್ಲ, ಆ ಗುಡಿ ಮೆರಕ್ ಬಟ್ಟೆ ಇಲ್ಲಕ್ಕವು. ಅವಕ್ಕೆ ಇದು ಗೋಕಾಕ ಆಗಿಬಿಡ್ತಲ್ಲ, ಅಲ್ಲೊಂದು ಊರು ಮೆರಕ್ ಬಟ್ಟೆ ಅಂತ. ಈ ವಿಡಿಯೋದಲ್ಲಿ ಎಲ್ಲರೂ ಜಾತ್ರೆ ವಿಶೇಷತೆಯನ್ನು ತಿಳ್ಕೊಂಡಿರಿ ಅನ್ಕೊತೀನಿ. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ.